ಎಸ್ ಸರ್. ಮಧು, ನಮ್ಮ ಏಜೆಂಟ್ 111 ಎಲ್ಲಿ? ಚಾರಿನಾ? ಅವನೇ. ಎಲ್ಲಿ? ಅವನು ಫೀಲ್ಡ್ ಏಜೆಂಟ್ಗೆ ಫಿಟ್ ಆಗಲ್ಲ ಅಂತ ನೀವೇ ತಾನು ಸಸ್ಪೆಂಡ್ ಮಾಡಿತ್ತು. ಮಾಡಲ್ವಾ ಮತ್ತೆ? ಸೈಲೆಂಟಾಗಿ ಹ್ಯಾಂಡಲ್ ಮಾಡಬೇಕಾಗಿರೋ ಕೇಸ್ನ ವೈಲೆಂಟಾಗಿ ಸಾಲ್ವ್ ಮಾಡ್ತಾನೆ, ಅದಕ್ಕೆ ಸಸ್ಪೆಂಡ್ ಮಾಡಿದೆ. ಅಲ್ಲ ಮಧು, ನೀನೇ ಹೇಳು, ಒಂದು ಏಜೆಂಟ್ ಹೇಗೆ ವರ್ಕ್ ಮಾಡಬೇಕು? ಇಂಟ್ರಾಗೇಷನ್, ಇನ್ವೆಸ್ಟಿಗೇಷನ್, ದೆನ್ ಎಲಿಮಿನೇಷನ್. ಸಿಂಪಲ್ ಇಸ್ ಇಟ್. ಬಟ್ ನಾವು ನಾಟ್ ವಿತ್ ಅವರ್ ಏಜೆಂಟ್ ಚಾರಿ. ಅವ್ನು ಕನ್ಫ್ಯೂಷನಲ್ಲಿ ಸ್ಟಾರ್ಟ್ ಮಾಡಿ ಫ್ರಸ್ಟ್ರೇಷನಲ್ಲಿ ಹೋಗಿ ಡಿಸ್ಟ್ರಕ್ಷನಲ್ಲಿ ಮುಗಿಸ್ತಾನೆ ಚಾರಿ. ಹೇಗಾದರೂ ಸರಿ ಕೇಸ್ ಸಾಲ್ವ್ ಮಾಡ್ತಾನಲ್ವಾ ಸರ್? ಮಾಡ್ತಿದ್ದಾನೆ. ಅದರಿಂದ ನನ್ನ BP ಬೆಳೆದು ಹಾರ್ಟ್ ಅಟ್ಯಾಕಲ್ಲಿ ನಿಲ್ಲತ್ತೆ. ಅವ್ನು ಕೇಸ್ ತೊಗೊಂಡು ಪ್ರತಿ ಸಾರಿ ನನ್ನ ಮೆಡಿಕಲ್ ಬಿಲ್ ಕೂಡ ಬೆಳೆಯುತ್ತೆ, ಗೊತ್ತಾ ನಿನಗೆ? ತಮಾಷೆಯಾಗೇ ಇರುತ್ತೆ. ಇಲ್ಲ ಸರ್, ಸಾರಿ ಸರ್. ಎಲ್ಲಿದ್ದಾನ ಅವನು? ಲಾಸ್ಟ್ ಟೈಮ್ ಅವನು ಫಿಟ್ ಆಗಲ್ಲ ಅಂತ ನೀವೇ ಬೈದ್ ಕಳಿಸಿದ್ರಿ, ಅದಕ್ಕೆ ಅವ್ನಿಗೆ ಈಗೋ ಹರ್ಟ್ ಆಗಿ ಮಾರ್ಷಲ್ ಆರ್ಟ್ ಟ್ರೈನಿಂಗ್ ಹೋಗಿದ್ದಾನೆ. ಟ್ರೈನಿಂಗಾ? ಚಾರಿ ಎಲ್ಲಿ ಹೋದ? ಜಪಾನ್ ಅಂತ ಹೇಳ್ದ. ಜಪಾನ್? ಚಾರಿ? ಹೌದು. ಟ್ರೈನಿಂಗ್ ಕೊಡ್ತಿರೋದು ಜಾಕಿ ಚಾನ್ ಅಂತಾನು ಹೇಳದ್ನಾ? ಹೌದು ಸರ್, ನಿಮಗೆ ಹೇಗೆ ಗೊತ್ತು? ಮಧು ಅದನ್ನೆಲ್ಲ ನೀನ್ ಇಂಪ್ರೆಸ್ ಮಾಡಕ್ ಹೇಳಿದಾನೆ. ಅವನ ಮಖಕ್ಕೆ ಅಷ್ಟು ಸೀನೂ ಇಲ್ಲ, ಅಷ್ಟು ಬಡ್ಜೆಟ್ಟೂ ಇಲ್ಲ. ಇಲ್ಲೇ ಕಲಾಸಿಪಾಳ್ಯನ ಗೌರಿಪಾಳ್ಯದಲ್ಲೋ ಇರ್ತಾನೆ, ಬರಕ್ ಹೇಳು. ಚಾರಿ, నువ్వే నెక్స్ట్. ಚಾರಿ, ಭರತನಾಟ್ಯ, ಕ್ಲಾಸಿಕಲ್ ಮೂವ್. ಕ್ರ್ಯಾಬ್ ಮೂವ್. ಬರ್ಡ್ ಮೂವ್. ಡ್ಯಾನ್ಸಿಂಗ್ ಮೂವ್. ಸರ್, 1 ಸೆಕೆಂಡ್. ಏನಾಯ್ತು? It's okay, it's okay. Again in final test, Chari. Consider it done, sir. Bye. Here, yes, here. I need a strategy break, sir. I'll be back. I said I'll be back. Reconsider it done, sir. Hold it, sir. मेरे रखे दिल तेरे बिना बिना. I need some more stretching, sir. Nomine Patris et Filii et Spiritus Sancti.
ಹಾಯ್ ಮಧು. ಜಪಾನ್ ಹೇಗಿದೆ? ಸುಭಾ ರಾಶಿ ಕಟ್ಟ. ಹಾ ಅದ್ಯಾರು? ದೇವಕಟ್ಟನ್ ತಮ್ಮ. ಓ ಕಮಾನ್ ಮಧು, ಗ್ರೋ ಅಪ್. ಸುಭಾ ರಾಶಿ ಕಟ್ಟ ಅಂದ್ರೆ ಇಟ್ ವಾಸ್ ಅಮೇಜಿಂಗ್ ಅಂತ ಜಾಪನೀಸ್ ಅಲ್ಲಿ. ಜಾಕಿ ಚಾನ್ ಅವ್ರು ಹೇಗಿದ್ದಾರೆ? ರಿಲ್ಯಾಕ್ಸಿಂಗ್ ಆಗಿದ್ದಾರೆ. ಬೈ ದ ವೇ ಇದನ್ನ ನಿಮ್ಗೆ ಕೊಡು ಅಂತ ಹೇಳಿದ್ದಾರೆ ಜಾಕಿ ಚಾನ್. ವಾವ್, ಇಷ್ಟ ಆಯ್ತಾ? ನನಗ ಮಧು ಅಂದ್ರೆ ನೀನೇ ತಾನೆ? ಚಾರಿ. ಇಂಥದ್ದೇ ನಾನು ಟ್ರಾಫಿಕ್ ಸಿಗ್ನಲ್ ನ ನೋಡಿದ್ನಲ್ಲ. ಓ ಶಿಟ್. ಹೌದು ನೋಡು. ಮಧು, ಈಗ ಪಾಕಿಸ್ತಾನಲ್ಲಿ ಕೂಡ ಹೈದರಾಬಾದ್ ಇದೆ ಗೊತ್ತಾ? ಹೌದಾ? ಹಂಗೇನೆ ಜಪಾನಲ್ಲಿ ಕೂಡ ಅಮೀರ್ಪೇಟ್ ಇದೆ. ಡಾರ್ಲಿಂಗ್, ಲೆಟ್ಸ್ ನಾಟ್ ಗೆಟ್ ಟೆಕ್ನಿಕಲ್. ಡ್ಯಾಮ್, ಆ ಹುಡುಗಿ ಯಾರು? ಓಹ್, ಹೊಸದಾಗಿ ಜಾಯಿನ್ ಆಗಿರೋ ಏಜೆಂಟ್ ಪ್ರಿಯಾ. ಇಂಟರೆಸ್ಟಿಂಗ್. ಕೊಂತುರ ಸರಾಚಲ ಗುಂಗೂರ. ಗೋಂಗೂರ ಜಪಾನಲ್ಲೂ ಇದೆಯಾ? ಇಲ್ಲಿ ಅವಕಾಡೋ ಇಲ್ವಾ? ಅದೇ ತರನೇ ಅಲ್ಲಿ ಕೂಡ ಗೋಂಗೂರ. ಎಕ್ಸಾಟಿಕ್ ಎಕ್ಸ್ಪೋರ್ಟ್ಸ್. ಈ ಸೇಫ್ಟಿ ಲಿವರ್ ಹೊರಗೆ ಬರ್ತಾ ಇದೆ. ಇದು ಗಟ್ಟಿಯಾಗಿದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ಅಣ್ಣ, ನಾನು ದೊಡ್ಡ ಫ್ಯಾನ್ ಅಣ್ಣ. ಹೌದಾ? ಥ್ಯಾಂಕ್ ಯು. Hey, what is this respect? Why are you trying to touch my feet? ಅರೆ, ನಂಗೆ ಇದೆಲ್ಲ ಇಷ್ಟ ಆಗಲ್ವೋ? ಏಯ್, ಡಿವೋಷನ್ ಇಸ್ ಆಲ್ ಅಬೌಟ್ ಬಾಂಡಿಂಗ್ ಕಣೋ, ಬೆಂಡಿಂಗ್ ಅಲ್ಲ. ಯಾಕೆ ಇಷ್ಟೊಂದು ಹುಚ್ಚು ನಾನಂದ್ರೆ? ಮೇ ಐ? ಕೇರ್ಫುಲ್, ಇದು ರಿಯಲ್ ಬಾಂಬ್. Just like you. No offense, huh? Damn. Guys, everyone, let's have a demo for the smoke grenade. Silly. ಸ್ಮೋಕ್ ಗ್ರೆನೇಡ್ ಅಂದ್ರೆ ವಾರ್ನಿಂಗ್ಗೋಸ್ಕರ ಉಪಯೋಗಿಸ್ತೀವಿ. ಇದಕ್ಕೆ ಭಯ ಪಟ್ಕೊಂಡ್ರಾ? ಇಂಟರ್ನ್ಸ್. Now how's that? ವಾವ್, ಸೂಪರ್. I know. ನೋಡಪ್ಪ, ಇದನ್ನ ಲವ್ ಲೆಟರ್ ಅಂತ ಅನ್ಕೋ. ಶತ್ರುನ ನಿನ್ ಲವರ್ ಅಂತ ಅನ್ಕೋ. ಶತ್ರುನ್ ಲವರ್ ಅನ್ಕೋಬೇಕು. ಅದ್ ಹೇಗಣ ಅನ್ಕೋಬೇಕು? ಅದ್ ಹೇಗೆ? ಟ್ರಸ್ಟ್ ಮೀ. ಇವಾಗ ಅದೇ ಲವರು ಟೆರಸ್ನ ಆ ಕಡೆ ಇದಾರೆ ಅಂದ್ರೆ ಈ ಲವ್ ಲೆಟರ್ನ ಹೇಗ್ ತಲುಪಿಸ್ತೀಯಾ ನಿನ್ ಪ್ರೀತಿಯ ಲವರ್ಗೆ? ಇದು ಲವ್ ಲೆಟರ್ ಅನ್ಕೋಣ. ಇದನ್ನ ಅಂತ ಕಿಸ್ಕೊಟ್ಟು ಹಿಂಗ್ ಬೀಸಾಕ್ತೀನಿ ಅಣ್ಣ. ಕಿಸ್ ಕೊಟ್ಬಿಟ್ಟು ಹಿಂಗೆ ಎಸಿತ್ಯಾ? ಅದು ಅಲ್ಲೇ ಬಿದ್ದೋಗುತ್ತೆ. ನಿನ್ನ ನಾಯಿ ಹೊಡೆದಂಗ್ ಹೊಡಿತಾರೆ. ಒಂದ್ ಪ್ರೊಜೆಕ್ಟರ್ ಇರ್ಬೇಕು ಕಣೋ. ಹಿಂಗ್ ಹೋದ್ರೆ ಹಂಗ್ ಹೋಗುತ್ತೆ ಅಂತ. ಆಕ್ಚುಲಿ ಲೆಟ್ ಮಿ ಶೋ ಡೆಮೋ. ಓಕೆ, ಇದನ್ನ ಯಾವನ ಇಲ್ಲಿ ಇಟ್ಟಿದ್ದು? ಬ್ಲಡಿ ಫೂಲ್. ಸೀಲಿಂಗ್ ಯಾವನೋ ಕಟ್ಟಿತ್ತು ಅಲ್ಲಿ. ಬ್ಲಡಿ ಇಂಟರ್ನ್ಸ್. ಏನಾಯ್ತು? ಜಸ್ಟ್ ಚಿಕ್ಕ ಆಕ್ಸಿಡೆಂಟ್ ಸರ್, ನಥಿಂಗ್ ಟು ವರಿ. ಗುಡ್ ಟು ನೋ. ಒಂದು ಮಿನಿ ಸ್ಮೋಕ್ ಗ್ರೆನೇಡ್ ಅಷ್ಟೇ. ಓಹೋ, ಈ ಹೊಸ ಟ್ರೈನಿಸ್ಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲ. ದಟ್ಸ್ ಟ್ರೂ. ಇನ್ ಮುಂದೆ ಬರೋ ಹೊಸ ಟ್ರೈನಿಸ್ಗೆ ಥಿಯರಿ ನಾಲೆಡ್ಜ್ ಇದೆ, ಟ್ರೈನಿಂಗ್ ಕಳಿಸ್ಬೇಡ. ಇಸ್ ಇಟ್ ಕ್ಲಿಯರ್? ಓಕೆ ಸರ್. ಮನೆ ಕಳಿಸ್ಬಿಡಿ, ಅದೇ ಬೆಸ್ಟ್. ಹಾಂ ಸರ್. ಯಾವಾಗ ಬಂದೆ? ಹಲೋ ಹಿರೋಕು. ಗೆಂಗಿದ್ದ ಸುಖಿ ಕರ ಸರ ವಶಿತದೆ ಸುಖಿ ಅವನ ಅಮ್ಮನ. ಹಾ, ಶಾಮೆ ದಸು ತೋ ಕೊರ್ಕುರೆ ಸಾಯ್ನಾರ ದಸೆ ದಸು. ಯಾರು? ಹಿರೋಕು. ಹಿರೋಕೋ. ಜಪಾನ್ನಲ್ಲಿದ್ದ ಶಾರ್ಟ್ ಟರ್ಮ್ ಗರ್ಲ್ ಫ್ರೆಂಡ್. ಥಂಡರ್ ಆ್ಯಪಲ್ ಪರಿಚಯ ಆಗಿದ್ದು. ಆಮೇಲೆ ನಮ್ಮ ಫ್ರೆಂಡ್ಶಿಪ್ ಎಲ್ಲ ಸ್ವಲ್ಪ ಡೆವಲಪ್ ಆಗಿ ನಿಮ್ಮ ಜೊತೆಲ್ಲ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ. ಅದು ಪರವಾಗಿಲ್ಲ. ಮಧ್ಯದಲ್ಲಿ ಕನ್ನಡ ಏನೋ ಮಾತಾಡಿದೆ. ಕೆಲಸದ ಬಗ್ಗೆ ಮಾತಾಡೋಣವಾ? ನಿಮ್ಮ ಹತ್ರ ಟೈಮ್ ಇರ್ಬೋದು, ನನ್ನ ಹತ್ರ ಇಲ್ಲ. ಆರ್ ಕಂಟ್ರಿ ನೀಡ್ಸ್ ಮೀ. ನಡಿ. ಈಶಾ ಅಂಡ್ ಶಾರಿನ ಶ್ರೀನಿವಾಸ್ ಲೊಕೇಶನ್ ಟ್ರೇಸ್ ಮಾಡಕ್ಕೆ ಕಳಿಸಿದೆ. ಏನಾಯ್ತು? ಎಸ್ ಸರ್, ಆ ಕೆಲಸದ ಮೇಲೆ ಹೋಗಿದ್ದಾರೆ. ಚಾರಿನ ಇಷ್ಟು ದೊಡ್ಡ ಕೆಲಸಕ್ಕೆ ಕಳಿಸಿದ್ದೀನಿ, ಏನಾಗತ್ತೋ ಏನೋ. ಯಾಕೆ ಸರ್ ಚಾರಿನ್ ಯಾವಾಗಲೂ ಬೈತಾನೆ ಇರ್ತೀರಾ? ನಿನ್ಗೆ ಅವನ ಬಗ್ಗೆ ಪೂರ್ತಿ ಗೊತ್ತಿಲ್ಲ, ಇಲ್ಲಾಂದ್ರೆ ನೀನು ಹೀಗೆ ಬೈತಿರ್ತೀಯ. ಅಷ್ಟಕ್ಕೂ ಏನಾಯ್ತು? ಒಂದ್ಸರಿ ಈಜಿಪ್ಟಿಂದ ಗ್ರೂಪ್ ಆಫ್ ಟೆರರಿಸ್ಟ್ ಇಂಡಿಯಾದಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಇಂಟೆಲ್ ಬಂತು. ಬಟ್ ಆಬ್ವಿಯಸ್ ಅದಕ್ಕೋಸ್ಕರ ಒಂದು ಸೀಕ್ರೆಟ್ ಆಪರೇಷನ್ ಪ್ಲಾನ್ ಮಾಡಿದೆ. ಆವಾಗಲೇ ಡೆಲ್ಲಿನಲ್ಲಿ ನಡೀತಿರೋ ಪ್ರೆಸ್ ಮೀಟಲ್ಲಿ ಕೊರಿಯನ್ ಪ್ರೈಮ್ ಮಿನಿಸ್ಟರ್ ಬರ್ತಿದ್ದಾರೆ ಅಂತ ಗೊತ್ತಾಯ್ತು. ಈ ಗ್ರೂಪ್ ಆಫ್ ಟೆರರಿಸ್ಟ್ ಅವ್ರನ್ನೇ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಕೂಡ ಗೊತ್ತಾಯ್ತು. ಸೊ ನಾನು ಚಾರಿ ಆಸ್ ಎನ್ ಅಂಡರ್ ಕವರ್ ಏಜೆಂಟ್ಸ್ ಕೊರಿಯನ್ ಪ್ರೈಮ್ ಮಿನಿಸ್ಟರ್ಗೆ ಪರ್ಸನಲ್ ಬಾಡಿ ಗಾರ್ಡ್ಸ್ ಆಗಿ ಹೋದ್ವಿ. ಆ ಪ್ರೆಸ್ ಮೀಟ್ಗೆ ಅವರು ಹೆಂಡತಿ ಮಗನ ಜೊತೆ ಬಂದಿದ್ರು. On behalf of Korean government to discuss the exciting prospects of collaboration between our two nations, Korea and India.
In the realm of business opportunities, India and Korea have long history of diplomatic relations and economic ties. Both nations have demonstrated three-sided innovation and commitment to progress. It is with this shared India with its become ವಿ ಆರ್ ಅಂಡರ್ ಅಟ್ಯಾಕ್. Take him away. Take him away. You terrorist. How dare you? अबे चल. Sir, you okay, sir? Sir, I think your nose is broken. I know. But we got him, sir. We got him. ಅವತ್ತು ಅವ್ನು ಮಾಡಿದ ಕೆಲಸಕ್ಕೆ ನನ್ನ ಮರ್ಯಾದೆ ಎಲ್ಲ ಹೋಯ್ತು. ಆದ್ರೆ ಆ ಟೆರರಿಸ್ಟ್ನ ಹಿಡ್ಕೊಂಡಲ್ವಾ ಸರ್? ಹಿಡ್ಕೊಂಡ. ಆ ಪ್ರೈಮ್ ಮಿನಿಸ್ಟರ್ ಮೂಗ್ ಹೊಡೆದಾಕಿ ನನ್ನ ಮರ್ಯಾದೆ ತೆಗೆದು ಹಿಡ್ಕೊಂಡ. ಒಂದು ಸೀರಿಯಸ್ ಆಪರೇಷನ್ನ ಕಾಮಿಡಿ ಮಾಡಿಟ್ಬಿಟ್ಟ. ಇಡಿಯಟ್. ಈಗ ಏನು ಮಾಡ್ತಿದ್ದಾನೋ ಏನು.